ಪೋರ್ಕ್ ಇಷ್ಟ ಆಗದಿದ್ದವರು ಬೈಯೋದೆಲ್ಲ ಮಾಡ್ತೀರಾ, ನೋಡಕ್ಕೆ ಹೋಗ್ಬೇಡಿ ಈ ವಿಡಿಯೋದ್ರೆ ಅದು ಟೈಟಲಲ್ಲಿ ಹಾಕ್ಬಿಟ್ಟಿರ್ತೀನಿ. ಒಳ್ಳೆ ಹೋಟ್ಲಿಗೆ ಬಂದಿದ್ದೀವಿ ಅನ್ಸುತ್ತೆ. ಓಸಿನ ನಂಗೆ ಹೇಳ್ಬಿಟ್ಟು ಹೋಗಿದ್ದೇನೆ, ಹಂಗೆ ಅನ್ಕೊಂಡು ಹೋಗಿದ್ದೆ. ಪೋರ್ಕಿಗೆ ಅಂತಲೇ ಎಸ್ಪೆಷಲಿ ಪ್ರಿಪೇರ್ ಆಗಿರೋ ಹೋಟ್ಲು ಅನಿಸ್ತಾ ಇದೆ ಇದು. ಡ್ರ್ಯಾಗನ್ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆಲ್ಲ, ಸಕ್ಕತ್ತಾಗಿದೆ. ನಿಜನಾ? ನಿಜ 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 ಅಂತ ನೀನು ಸುಳ್ಳು ಹೇಳ್ತೀನಿ ನಾನು. ನನಗೆ ಹೇಳಿ ಅಂತ. ಚೆನ್ನಾಗಿದೆಯಾ? ಮಸಾಲೆ, ಗರಂ ಮಸಾಲೆ, ಕೂರ್ದು ಕಾಚಂಪುಳಿ ಹಾಕಿದ್ರು, ಚೆನ್ನಾಗಿದೆ. ನಾವು ತುಂಬ ಚೆನ್ನಾಗಿತ್ತು ಅಂದರೆ ಮತ್ತೆ ಮತ್ತೆ ಬರ್ತೀವಿ. ವಿಶಾಲ್ ನಗರಕ್ಕೆ ಏನಾದ್ರು ಬಂದರೆ ಈ ಹೋಟೆಲ್ ಮತ್ತೆ ಫಿಕ್ಸು. ಇವತ್ತು ಕೂರ್ಗಿನ ಈ ಏನು ಜರ್ನಿ ಮಾಡಿದ್ವಿ, ಇವತ್ತು ಕೊನೆಯ ದಿನ. ಫೈನಲ್ಲಿ ಹೋಗೋ ಹೊತ್ತಿಗೂ ಬಿಡೋದು ಬೇಡ ಅಂತ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪೋರ್ಕ್ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಈ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬಂದಿದ್ವಿ ಕುಶಾಲ್ ನಗರದಲ್ಲಿ. ನನ್ನ ಮಗಳಿಗೆ ಇಷ್ಟ ಇಲ್ಲ ಅಲ್ಲಿಗೆ ಹೋಗ್ಬಾರ್ದು ಅಂತ ಅದು, ಬಟ್ ನಮ್ಮ ಮನೆಯವ್ರಿಗೆ ಒಂದು ಹಂದಿ ಬಾಡ್ ತಿಂದಾನೆ ಹೋಗೋದು ಬೇಡ, ಕರೆಕ್ಟಾಗಿ ಒಂದು ಸರಿ ನಾನು ಒಂದು ಹೋಟೆಲಲ್ಲಿ ಒಂದು ಚೆನ್ನಾಗಿರೋದು ತಿನ್ಬೇಕು ಅಂತ ಆಸೆ ಅವರಿಗೆ. ಹಂಗಾಗಿ ಒಂದು ಸರ್ಚ್ ಮಾಡ್ಕೊಂಡು ಬಂದಿದ್ದೀವಿ. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಒಂದು ಮತ್ತೇನಾದರೂ ಇದು ಡಿಸಪಾಯಿಂಟ್ ಆಯಿತು ಅಂದರೆ ಮೊನ್ನೆ ಆದಂಗೆ ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ನಿನ್ನೆ ನಮ್ಮ ಅತ್ತೆ ಮನೇಲಿ ತಿನ್ಕೊಬಂದು ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೆನೆಸ್ಕೊಂಡು ಇನ್ನೂ ಬೇಕು ಅನಿಸ್ತಿದೆ. ಸೊ ಆಸೆಗೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ. ಆಕ್ಚುಲಿ ನಮ್ಮ ಹಾಸನಲ್ಲಿ ನಾರ್ವೆ ಹೋಟೆಲ್ ಮತ್ತೆ ಅದ್ರ ಪಕ್ಕದಲ್ಲಿ ಎದುರುಗಡೆ ನಕ್ಷತ್ರ ಹೋಟೆಲ್ ಬಸಟ್ಟಿ ಕೊಪ್ಪಲು ಅನ್ಸುತ್ತೆ, ಅಲ್ಲಿ ಸಖತ್ತಾಗಿ ಸಿಗುತ್ತೆ. ಅಲ್ಲಿ ಹೋಟೆಲ್ ಫುಡ್ ಪೋರ್ಕ್ ಎಂಜಾಯ್ ಮಾಡೋದು ಬಿಟ್ರೆ ಇನ್ನೆಲ್ಲೂ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ. ನೋಡೋಣ ಇದೊಂದು ಜಾಗದಲ್ಲಿ. ಆಮೇಲೆ ಅದು ಬಿಟ್ಟರೆ ಕಸಿನ್ ಪೇಪರ ಗೋಣಿಕೊಪ್ಪದಲ್ಲಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಕರ್ಕೊಂಡು. ಮತ್ತು ಈಗ ಹಿಂಗೆ ಹೋಗಿ ಅಲ್ಲಿ ಹೋಗೋದ್ರೊಳಗೆ ಕತ್ಲಾಗುತ್ತೆ, ಮತ್ತು ಕಾಡೊಳಗೆಲ್ಲ ಫ್ಯಾಮಿಲಿ ಕರ್ಕೊಂಡು ಸುತ್ತಾಡೋದು ಕಷ್ಟ. ಹಂಗಾಗಿ ಈಗ ಹೋಗ್ತಾ ಇದೀವಿ. ಇಲ್ಲಿ ಯಾವ್ದು ಹೋಟೆಲ್ ಇದೆ ಹೆಸರು? ಕೂರ್ಗ್ ಪೋರ್ಕ್ ಹೋಟೆಲ್ ಅಂತಾನೆ. ಕೂರ್ಗ್ ಒಳಗೆ ಸಿಟಿ ಒಳಗೆ ಕುಶಾಲ್ ನಗರದಲ್ಲಿ ಕಾರ್ ನಿಲ್ಸೋಕೆ ಜಾಗ ಇದೆ, ಪರವಾಗಿಲ್ಲ ಚೆನ್ನಾಗಿ. ನೋಡಿ ಇದೇ ಹೋಟ್ಲು ಕೂರ್ಗ್ ಪೋರ್ಕ್ ಹೋಟೆಲ್ ಅಂತ, ಆಯ್ತಾ? ಈ ಹೋಟ್ಲಲ್ಲಿ ಈ ಊಟಕ್ಕೆ ಹೋಗ್ತಿದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಿ ಹೋಟು? ಸೂಪರ್ ಇದಾ ಚೆನ್ನಾಗಿರುತ್ತಾ? ಸೂಪರ್ ಇದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇಲ್ಲಿ ಕುಶಾಲ್ ನಗರದಲ್ಲಿ. ಸರಿ ಆಯ್ತು ಬನ್ನಿ. ಏನೋ ಸಕ್ಕತ್ತಾಗಿದೆ ಅಂತ ರಿವ್ಯೂ ಬೇರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾವೆ. ಹಾಂ ಬಸ್ ಬರೀ ಪೋರ್ಕೇನಾ ಇಲ್ಲಿ? ಎಲ್ಲ ಸಿಗುತ್ತಾ? ಏಯ್ ಚೆನ್ನಾಗೈತೆ ಅಪ್ಪಾಜಿ. ಹಾಂ ಡ್ರ್ಯಾಗನ್ ಪೋರ್ಕ್ ಒಂದಿದೆ. ಹಾಂ ಗ್ರೇವಿ ಯಾವ್ದು ಬರೋದು? ಪೋರ್ಕ್ ಮಸಾಲ. ಪೋರ್ಕ್ ಮಸಾಲನಾ? ಪೋರ್ಕ್ ಚಿಲ್ಲಿ ಚೆನ್ನಾಗಿರುತ್ತೆ, ಪೆಪ್ಪರ್ ಚೆನ್ನಾಗಿರುತ್ತೆ. ಅಲ್ಲ ಪೋರ್ಕ್ ಪೆಪ್ಪರ್ ಡ್ರೈ ಆಮೇಲೆ ಕೊಟ್ಟಿದೆ. ಫಸ್ಟ್ ಇದೆರಡು ಕೊಟ್ಬಿಡಿ ನೋಡೋಣ. ಹಾಂ ಡ್ರ್ಯಾಗನ್ ಪೋರ್ಕ್ ಮತ್ತು ಪೋರ್ಕ್ ಫ್ರೈ ಇದೆ. ಇನ್ನು ಈ ರೊಟ್ಟಿ ಇದು ಏನಾರು ಇದೆಯಾ? ರೊಟ್ಟಿ ಚಪಾತಿ ಇದೆ, ಪರೋಟ ಇದೆ, ಕಡುಬಿದೆಯಾ? ನೀರು ದೋಸೆ ಇದೆಯಾ? ಹೌದಾ? ಹಾಂ ಹಾಫ್ ಸಿಗುತ್ತಲ್ವ, ಹಾಫ್ ಕಡುಬು ಕೊಡಿ. ಆಮೇಲೆ ಒಂದು ಪ್ಲೇಟ್ ಪರೋಟ ಕೊಡಿ. ಪರೋಟ ಒಂದು ಕೊಡಿ ಸರ್. ಅಕ್ಕಿ ರೊಟ್ಟಿ ಬೇಡವಾ? ಬೇಡ, ಕಡುಬು. ಇನ್ನೇನು ಫಸ್ಟ್ ಕಡುಬು ನೋಡೋಣ. ಸರಿ ಆಯ್ತು, ಅಷ್ಟು ಕೊಡಿ, ನೋಡೋಣ ಆಮೇಲೆ ಹೇಳ್ತೀವಿ. ಡ್ರ್ಯಾಗನ್ ಪೋರ್ಕ್ ಒಂದು, ಪೋರ್ಕ್ ಫ್ರೈ ಹಾಫ್, ಕಡುಬು ಹಾಫ್, ಹಾಂ ಅಷ್ಟು ಅಷ್ಟು ಕೊಡಿ. ಮಗಳು ನೀನು ಟೊಮೊಟೊ ರೈಸ್ ಆಮೇಲೆ ಕೊಡಿಸೋಣ ಅಲ್ವಾ ಮಗಳು? ಈಗ ಇದು ತಿಂದಿದೆ ಬನ್ನು, ಆಮೇಲೆ ಅದು ರೈಸ್ ತಗೋ. ಒಳ್ಳೆ ಹೋಟ್ಲಿಗೆ ಬಂದಿದ್ದೀವಿ ಅನ್ಸುತ್ತೆ. ಓಸಿನ ನಂಗೆ ಹೇಳ್ಬಿಟ್ಟು ಹೋಗಿದ್ದೇನೆ, ಹಂಗೆ ಅನ್ಕೊಂಡು ಹೋಗಿದ್ದೆ. ಬಟ್ ಇಲ್ಲಿ ಪೋರ್ಕಲ್ಲಿ ಒಂದಾದರೆ ಅದು ಕಷ್ಟ ಆಗೋದು. ಇಲ್ಲಿ ಪೋರ್ಕಲ್ಲಿ ಎಷ್ಟು ವೆರೈಟಿ ಇದೆ ಇಲ್ಲೇ ಕಾಣಂಗೆ. ಸೊ ಹಾಗಾಗಿ ಒಂದು ಚೆನ್ನಾಗಿಲ್ಲ ಅಂದ್ರೆ ಒಂದು ಚೆನ್ನಾಗಿರುತ್ತೆ. ನಂಗೆ ಇದೆಲ್ಲ ಆರ್ಡ್ರ್ ಮಾಡುವಾಗಲೂ ನಿನ್ನೆ ನಮ್ಮ ಅತ್ತೆ ಹೆಂಗೆ ಮಾಡ್ಕೊಟ್ಟಿದ್ದೆ ಪೋರ್ಕ್, ಅದೇ ಬಾಯಲ್ಲಿ ನೀರು ಬರ್ತಿದೆ, ನೆನಪು ಬರ್ತಿದೆ. ನೋಡೋಣ ನಮ್ಮ ಅತ್ತೆ ಟೇಸ್ಟಿಗೆ ರೀಚ್ ಮಾಡ್ತಾರೆ. ಪೋರ್ಕಿಗೆ ಅಂತಲೇ ಎಸ್ಪೆಷಲಿ ಪ್ರಿಪೇರ್ ಆಗಿರೋ ಹೋಟ್ಲು ಅನ್ನಿಸ್ತಿದೆ. ಹಂಗಾಗಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಸ್ವಲ್ಪ, ನೋಡೋಣ. ಎಲ್ಲ ಬಂದ್ಬಿಡ್ತಲ್ಲಮ್ಮ. ಇದು ಬಾರ್ ಎಷ್ಟು ಚೆನ್ನಾಗಿ ಒಂದ್ಸರಿ ಬಾಯಿಗೆ ಹಾಕೊಂಡ್ರೆ ಹಾಕೋಣ. ಘಮ ಘಮ ಅಂತಿದೆ ಆ್ಯಕ್ಚುಲಿ. ಹೌದಾ? ಅಷ್ಟು ಗೊತ್ತಾಯ್ತಾ? ಏನು ಗ್ರೇವಿ ಕೊಟ್ಟಿರೋದವ್ರು ಎಕ್ಸ್ಟ್ರಾ ಕಡುಬಿಗೆ. ಕಡುಬು ನೋಡಿ ಚೆನ್ನಾಗಿದೆ. ಕುಡಿ. ಏನಿದು ಪೋರ್ಕ್ ಫ್ರೈ? ಏನಿದು? ಪೋರ್ಕ್ ಫ್ರೈ ಅನ್ಸುತ್ತೆ ಇದಾ? ಹಾಂ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆಲ್ಲ, ಸಕ್ಕತ್ತಾಗಿದೆ. ನಿಜನಾ? ನಿಜ ನಿಜ ಹೌದಾ? ನಿಜ ಅಂತ ನೀನು ಸುಳ್ಳು ಹೇಳ್ತೀನಿ ನಾನು. ನನಗೆ ಹೇಳಿ ಅಂತ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಇನ್ನೊಂದು ಬಂತು ಈಗ, ಗೊತ್ತಾ? ಡ್ರ್ಯಾಗನ್. ಇದು ಗೋಣಿಕೊಪ್ಪದಲ್ಲಿ ಹೋಗಿದ್ನಲ್ಲ, ಇದೇ ಥರ ಡ್ರ್ಯಾಗನ್ ತಂದಿದ್ನಲ್ಲ, ಗಟ್ಟಿನೇ ಬರೋದು. ಚೆನ್ನಾಗಿದೆಯಾ? ಸ್ಲೈಸು ಚೆನ್ನಾಗಿದೆಯಾ? ಕೊಡಿ. ಕ್ರಿಸ್ಪಿ. ಹೌದಾ?
ಇದೊಂದಕ್ಕೋಸ್ಕರನೇ ನಿನಗೆ ಗೋಣಿಪೆಪ್ಪ ಕಜಿನ್ ಪೆಪ್ಪರ್ ಕರ್ಕೋಣ ಅನ್ಕೊಂಡು ಇದೇ ಸಿಕ್ತು. ಇಲ್ಲಿ ಸಾಕಾಗಮ್ಮ ಹಂಗೆ ತೋರಿಸಿ ಮಗಳೇ. ತಕೊಡಿ ಏನು ಏನು ಅಲ್ಲಿ ಮಗಳ ತೋರ್ಸು ಮಗಳು ಚೆನ್ನಾಗಿದೆ. ಸಾಕಾಗಿದೆಲ್ವಾ? ನನಗೆ ಸಕ್ಕತ್ ಇಷ್ಟ ಆಯಿತು ಡ್ರ್ಯಾಗನ್. ನಂಗೆ ಇದು ಇಷ್ಟ ಆಯ್ತು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಾವು ತುಂಬ ಚೆನ್ನಾಗಿತ್ತು ಅಂದರೆ ಮತ್ತೆ ಮತ್ತೆ ಬರ್ತೀವಿ. ನಗರಕ್ಕೆ ಏನಾದ್ರು ಬಂದರೆ ಈ ಹೋಟೆಲ್ ಮತ್ತೆ ಫಿಕ್ಸು. ಫಿಕ್ಸ್ ಪೋರ್ಕ್ ಪ್ರಿಯರಿಗೆ ಮಾತ್ರ ಇದು. ಹಾಂ ರೂಮ್ ಆದ ಜಗತ್ ಕಿಲಾಡಿ. ಅಪ್ಪ ಇಲ್ಲಿ ಹಾಯ್ ಮೇಡ ಹಾಯ್ ಹಾಯ್ ಹಾಯ್. ಮಾತ್ರ ಲಾಗ್ ಮಾತ್ರ ಸೂಪರ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಕ ಮಾತ್ರ ಕುಂತ್ಕೊಂಡ್ ಜಾಗದಲ್ಲೇ ಏನೋ ಮಾಡ್ತಾರೆ. ಏನೋ ಚಮತ್ಕಾರ ಮಾಡಿ ಸೂಪರ್ ಅಕ್ಕ ನೀವು. ಥ್ಯಾಂಕ್ ಯು. ಸೂಪರ್. ಸರಿ ಆಯ್ತು ಮೇಡಮ್. ಆಯ್ತು. ಬಿಸಿದ್ದಲ್ಲೂ ತಿಳ್ಕೊಬೇಕಿದ್ದ ಬಿಸಿ ಬಿಸಿ ಇದ್ದಾಗ ತಣ್ಣ ಆಗ್ಬಿಟ್ರೆ ಮತ್ತೆ ಚೆನ್ನಾಗಾಗಲ್ಲ. ಅಂದರೆ ಕಡುಬಿಗೆ ಅಲ್ಲ ಕಡುಬುಗಳಿಗೆ ಇದೆ ಚೆಂದ ಗ್ರೇವಿ. ಹ್ಞೂ ನಮ್ಮನೆ ಮಕ್ಳು ಬಿಟ್ಟು ಒದ್ದಾಡ್ತಿದ್ದೇವೆ. ಬಾರು ಅಂತ ತಿಂದು ನೋಡೋಣ. ಇದ್ರೊಳಗೆ ಏನೇನು ಮಸಾಲೆ ಬಿದ್ದಿದೆ ಅಂತ ನೋಡೋಣ. ಗೊತ್ತಾಗಲ್ಲ, ತಿಂದಾಗ ಗೊತ್ತಾಗುತ್ತೆ. ಫೀಲ್ ಮಾಡುವ. ಒಳ್ಳೆ ಮೀಟ್ ಮಾತ್ರ ಸಕ್ಕತ್ತಾಗಿದೆ ಪೋರ್ಕು. ಒಳ್ಳೊಳ್ಳೆ ಪೀಸ್ ಕೊಟ್ಟಿದ್ದಾರೆ ಮಾತ್ರ. ಸಾಂಬಾರು ಪುಡಿ, ಮಸಾಲೆ, ಗರಂ ಮಸಾಲೆ, ಕೂರ್ದು ಕಾಚಂಪುಳಿ ಹಾಕಿದ್ರು, ಚೆನ್ನಾಗಿದೆ. ನಾರ್ಮಲಿ ನಮ್ಮ ವ್ಯೂವರ್ಸ್ಗಳು ಕುಶಾಲನಗರದಲ್ಲಿ ಎಲ್ಲೆಲ್ಲಿ ನೋಡ್ತಾ ಇರ್ತಾರೆ, ಅವ್ರಿಗೆ ನೋಡಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಒಳ್ಳೆ ಹೋಟ್ಲ್ ಅಂತಿದ್ದು. ಈಚೆ ನಮ್ಮ ವೀಡಿಯೋಸ್ ನೋಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಯಿತು. ಅಂದರೆ ನನ್ನ ಮಗಳು ಕರೆಕ್ಟಾಗಿ ಏನು ಕರ್ಕೊಂಡೋಗಿದ್ವಿ, ಆ ಸಣ್ಣ ಮಕ್ಕಳೆಲ್ಲ ಬಂದ್ಬಿಟ್ಟು ನಾವು ವೀಡಿಯೋಸ್ ನೋಡ್ತೀವಿ ಅಂತ. ಆಮೇಲೆ ಅವ್ರ ಪೇರೆಂಟ್ಸ್ನ ಕರ್ಕೊಬಿಟ್ಟು ಬರೋರು ಮತ್ತು ಅವರಾಗೆ ಫೋನ್ ಮಾಡಿ ಪಾಪ ಫೋನ್ ಮಾಡಿ ಮಾತಾಡ್ಸೋರು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಜನಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ತೃಪ್ತಿ ಆಯ್ತು ಕಣಮ್ಮ. ಕೊನೆಯ ದಿನ ಆದರೂ ಹೋಗೋ ಟೈಮಲ್ಲಿ ಪೋರ್ಕ್ ಪ್ರಿಯರಿಗೆ, ಪೋರ್ಕ್ ಪ್ರಿಯರಿಗೆ ಎಸ್ಪೆಷಲಿ ಬರೀ ನಾವು ತಿನ್ನೋದು ನೋಡೋರ್ಗು ಅದು ಚಂದ. ಬೈಯೋರು ದಯವಿಟ್ಟು ನೋಡಬೇಡಿ. ಪೋರ್ಕ್ ಇಷ್ಟ ಆಗದಿದ್ದವರು ಬೈಯೋದೆಲ್ಲ ಮಾಡ್ತೀರಾ, ನೋಡೋಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ಅದು ಟೈಟಲಲ್ಲಿ ಹಾಕ್ಬಿಟ್ಟಿರ್ತೀನಿ. ನಮಗೆ ಆ್ಯಕ್ಚುಲಿ ಇನ್ನು ಚಿಲ್ಲಿ ಚಿಕನ್ ಬೇಕಾಗಿತ್ತು, ಅಲ್ಲ ಚಿಲ್ಲಿ ಪೋರ್ಕ್ನು. ಏನು ಅಂದರೆ ಇವ್ಳು ಬಿರಿಯಾನಿ ಬೇಕು ಅಂತ ಹೇಳಿದ್ಲು, ಮತ್ತು ಅಲ್ಲಿಗೆ ಹೋದರೆ ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ 3 ಕಡುಬು, ಆಮೇಲೆ ಒಂದು ಪರೋಟ ತಗೊಂಡು ಅದ್ರ ಜೊತೆಗೆ ಒಂದು ಚಿಕನ್ ಫ್ರೈ, ಇದು ಪೋರ್ಕ್ ಫ್ರೈ, ಮಸಾಲ ಫ್ರೈ. ಅದು ಅದ್ರ ಜೊತೆ ಡ್ರ್ಯಾಗನ್. ನನಗೆ ಡ್ರ್ಯಾಗನ್ ಸಖತ್ ಇಷ್ಟ ಆಯಿತು, ಅವ್ರಿಗೆ ಪೋರ್ಕ್ ಫ್ರೈ ಇಷ್ಟ ಆಯಿತು. ಒಟ್ಟಿನ ಸಖತ್ತಾಗಿದೆ, ಎರಡು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಕುಶಾಲನಗರ ಯಾರಾದ್ರೂ ಬಂದರೆ ಟ್ರೈ ಮಾಡಿ. ಬೆಸ್ಟ್ ಇದು. ನಾನು ಮತ್ತೆ ರಿಪೀಟೆಡ್ ಕಸ್ಟಮರ್ ನಾನು ಇಲ್ಲಿಗೆ ಇದನ್ನು ತಿಂದಮೇಲೆ. ಏನೇನಿದೆ ಅಂತ ಇಲ್ಲಿ ನೋಡಿದ್ದೀನಿ, ನೀಟಾಗಿ ಪ್ರೈಸು ಸಮೇತ ಮೆನ್ಷನ್ ಮಾಡಿದ್ದೀನಿ. ನೋಡಿ ಇಷ್ಟೆಲ್ಲ ಇರುತ್ತೆ, ಐಟಮ್ ಇರುತ್ತೆ. ಬ್ಯಾಕು ತಿರುಗಿ ನೋಡಿದ್ರೆ ಹೋಟೆಲ್. ಇದು ಪೋರ್ಕು, ಎಸ್ಪೆಷಲಿ ಪೋರ್ಕ್ದು ಇಷ್ಟೆಲ್ಲ ಐಟಮ್ಸ್ ಇದೆ. ಮಟನ್ನು ಚಿಕನ್ನು ಕೂಡ ಸಿಗುತ್ತೆ, ಸ್ಟಾರ್ಟರ್ಸ್ ಚೆನ್ನಾಗಿದೆ. ಅಟ್ಲೀಸ್ಟ್ ತೃಪ್ತಿ ಆಯಿತು. ಒಂದು ಒಳ್ಳೆ ಜಾಗಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿದು ಮಸಾಲೆ ಇದು. ಬಾಯ್ ಬಾಯ್ ಮಗನೇ. ಊಟ ಚೆನ್ನಾಗಿತ್ತು. ನಮ್ಗಾಗಿ ಬಿಲ್ಲು 600 ರೂಪಾಯಿ ಆಯಿತಾ. ಇದಿಷ್ಟು ಇಷ್ಟು ಹಾಕಿದ್ದಾರೆ. ಡ್ರ್ಯಾಗನ್ ಪೋರ್ಕ್ ಅದಕ್ಕೆ ಜಾಸ್ತಿ ಒಂದು ಸ್ವಲ್ಪ 280. ನನಗೆ ಇಷ್ಟ ಆಗಿದ್ದದೆ. ಕಂಪ್ಲೀಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದು ನಾನೇ ಅದನ್ನ. ಕ್ಲೀನಾಗಿದೆ ಇರೋದ್ರಲ್ಲಿ ಹೋಟೆಲ್ ಎಲ್ಲ ಕ್ಲೀನಾಗಿದೆ. ಟ್ರೈ ಮಾಡಿ. ಓಕೆ ಬಂಧುಗಳೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಈಗ ಕರ್ಕೊಂಡೋಗಿ ಬೇರೆ ಇದರಲ್ಲಿ ಊಟ ಕೊಡಿಸ್ಬೇಕಂತೆ. ನಾವು ಈಗ ಅಲ್ಲೋಗಿ ಊಟ ಮಾಡಬೇಕು. ಹಂಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅದು ನಮ್ಮ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ.